ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯ ರೋದನೆ ಹೆಚ್ಚಾಗಿದೆ. ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದರೆ ಹೃದಯಾಘಾತಕ್ಕೆ ಚಾಲಕರೇ ಟಾರ್ಗೆಟ್ ಆದ್ರ ಆಟೋ ಟ್ಯಾಕ್ಸಿ ಕ್ಯಾಬ್ ಚಾಲಕರೇ ಎಚ್ಚರ ಎಚ್ಚರ. ತಾಂತ್ರಿಕ ಸಲಹಾ ಸಮಿತಿ ಶಾಕಿಂಗ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಹಾಸನದಲ್ಲಿ ಚಾಲಕರೇ ಹೃದಯಾಘಾತಕ್ಕೆ ಹೆಚ್ಚಾಗಿ ಬಲಿಯಾಗ್ತಾ ಇರೋದು. ಮೃತಪಟ್ಟವರಲ್ಲಿ 30% ಆಟೋ ಚಾಲಕರಿದ್ದಾರೆ. ಮಾಲಿನ್ಯ, ಹೋಟೆಲ್ ತಿಂಡಿ, ಕೂತಲ್ಲೇ ಕೂತ್ಕೊಳ್ಳೋದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ ಅಂತ. ಹೃದಯಾಘಾತವನ್ನ ತಪ್ಪಿಸೋದಕ್ಕೆ ಆರೋಗ್ಯ ಇಲಾಖೆ ದಿಟ್ಟವಾದ ಹೆಜ್ಜೆಯನ್ನ ಇಟ್ಟಿದೆ. ಹೃದಯಾಘಾತ ಪ್ರಕರಣ ಹಾಸನದಲ್ಲಿ ಹೆಚ್ಚಾಗ್ತಾ ಇದೆ ನಿಜ. ಆದ್ರೆ ಹೃದಯಾಘಾತಕ್ಕೆ ಏನು ಕಾರಣ, ಯಾರು ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ, ಈ ಬಗ್ಗೆ ಒಂದು ಸಮಗ್ರವಾದ ಅಧ್ಯಯನ ನಡೆಯಿತು. ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂತಹ ರಿಪೋರ್ಟ್ ಶಾಕಿಂಗ್ ಆಗಿದೆ. ಆಟೋ ಟ್ಯಾಕ್ಸಿ ಕ್ಯಾಬಿನ ಚಾಲಕರೇ ಹೆಚ್ಚಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ. ಅಂದ್ರೆ ಚಾಲಕರು ಹೆಚ್ಚಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಹಾಗಾಗಿ ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಕ್ಯಾಬ್ ಚಾಲಕರು ಬಹಳ ಎಚ್ಚರದಿಂದ ಇರಬೇಕು. ಮಾಲಿನ್ಯ ಒಂದು, ಇಡೀ ದಿನ ಹೊರಗಡೆ ಓಡಾಡ್ತಾ ಇರ್ತಾರೆ, ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಮಾಲಿನ್ಯ, ಹೋಟೆಲ್ ತಿಂಡಿ ತಿನ್ನೋದು, ಕೂತಲ್ಲೇ ಕೂತಿರೋದು ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಹೆಚ್ಚಳಕ್ಕೆ ಕಾರಣ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಹೃದಯಾಘಾತವನ್ನ ತಪ್ಪಿಸೋದಕ್ಕೆ ಆರೋಗ್ಯ ಇಲಾಖೆ ಈಗ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. 8 ಲಕ್ಷ ಚಾಲಕರ ಆರೋಗ್ಯ ತಪಾಸಣೆಗೆ ನಿರ್ಧಾರ ಮಾಡಿದೆ. ವಿಶೇಷ ಶಿಬಿರವನ್ನ ಆಯೋಜಿಸಿ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಬೆಂಗಳೂರಿನಲ್ಲೇ 4 ಲಕ್ಷಕ್ಕೂ ಹೆಚ್ಚಿನ ಚಾಲಕರಿದ್ದಾರೆ. ಹಾಗಾಗಿ ಇವರ ಆರೋಗ್ಯದ ಕಡೆ ಈಗ ಕಾಳಜಿಯನ್ನ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.